ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಎಸ್ ಆಷಾಢ ಮಾಸದ 3ನೇ ಶುಕ್ರವಾರವಾಗಿದ್ದ ಇಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ 10,000ಕ್ಕೂ ಅಧಿಕ ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಚಾಮುಂಡೇಶ್ವರಿ ಆಷಾಢ ಮಾಸ್ ಗ್ರೂಪ್ ನಂಜನಗೂಡು ವತಿಯಿಂದ ಕಪಿಲೆ ದಂಡೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಅನ್ನ ಸಂತರ್ಪಣೆಯಲ್ಲಿ ಸರತಿ ಸಾಲಲ್ಲಿ ಕುಳಿತಿದ್ದ ಸಹಸ್ರಾರು ಸಂಖ್ಯೆಯ ಜನರಿಗೆ ಅಚ್ಚುಕಟ್ಟಾಗಿ ಉಣಬಡಿಸಲಾಯಿತು. ಬೃಹತ್ ಪಾತ್ರೆಗಳಲ್ಲಿ ಬಿಸಿ ಅನ್ನ, ಸಾಂಬಾರ್, ಪಾಯಸ, ಮೇಲೊಗ್ರ ಸೇರಿ ಇತರೆ ಖಾದ್ಯಗಳನ್ನು ಬಡಿಸಿ ತಾಯಿ ಚಾಮುಂಡೇಶ್ವರಿಗೆ ಭಕ್ತಿ ನಮನ ಸಲ್ಲಿಸಲಾಯಿತು. ಪಟ್ಟಣದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇವತ್ತು ಭಕ್ತರ ದಂಡೆ ಹರಿದು ಬಂದಿತ್ತು. ಇಷ್ಟಾರ್ಥಗಳ ಪ್ರಾಪ್ತಿಗಾಗಿ ಚಾಮುಂಡಮ್ಮ ಕಾಪಾಡಮ್ಮ ಅಂತ ಭಕ್ತಾದಿಗಳು ದೀಪ ಧೂಪ ಹಾಕಿ ಬೇಡಿಕೊಳ್ಳುತ್ತಿದ್ದ ದೃಶ್ಯ ವಿಶೇಷವಾಗಿತ್ತು. ಕಳೆದ 3 ವರ್ಷದಿಂದ ಪ್ರತಿ ಆಷಾಢದಲ್ಲೂ ಈ ರೀತಿ ಅನ್ನ ಸಂತರ್ಪಣೆ ಮಾಡುತ್ತಾ ಬಂದಿದ್ದು, ಕಳೆದ ಬಾರಿ 6,000 ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ಆದರೆ ಈ ಬಾರಿ 4ನೇ ವರ್ಷದ ಅಂಗವಾಗಿ 10,000ಕ್ಕೂ ಅಧಿಕ ಮಂದಿಗೆ ಅನ್ನ ಸಂತರ್ಪಣೆ ಮಾಡಿ ಆಯೋಜಕರುಗಳು ಧನ್ಯತೆ ಮೆರೆದ್ರೆ ಇದನ್ನ ಸ್ವೀಕರಿಸಿ ಭಕ್ತರು ಪುನೀತರಾದ್ರು. ಈ ವೇಳೆ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಆಯೋಜಕರು ಅನ್ನ ಸಂತರ್ಪಣೆ ಸದುದ್ದೇಶವನ್ನ ತಿಳಿಸಿದ್ರು. ನಾವು ಚಾಮುಂಡೇಶ್ವರಿ ಆಷಾಢ ಮಾಸ ಗ್ರೂಪ್ ಅಂತೇಳಿ ಒಂದು ನಂಜನಗೂಡು ಅಂತ ಮಾಡ್ಕೊಂಡು 4ನೇ ವರ್ಷ ಆಯಿತು. ಸುಮಾರು 2022ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ರು. ಈಗಿನ 10,000 ಜನಕ್ಕೆ ಅನುದಾನ ಮಾಡ್ತಿದ್ವಿ. ಅಡುಗೆಯವರು, ಡೆಕೋರೇಷನ್, ನಂಜನಗೂಡು ತಾಲೂಕು ಸಂಬಂಧಪಟ್ಟ ಅಡುಗೆಯವರು ಸಹ ಎಲ್ಲ ಸೇರಿ ಮಾಡ್ತಿದ್ದಾರೆ. ಏನೇನು ವೆರೈಟಿ ಮಾಡಿಸಿದ್ದೀರಾ ಸರ್ ಅಡುಗೆ? ಸಾರು, ಪಾಯಸ, ಹುಳಿ, ಸಿಹಿ, ಅನ್ನ, ಸಾಂಬಾರು, ಮಜ್ಜಿಗೆ ಇಷ್ಟಿದೆ. ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಈ ವರ್ಷ ಹೆಂಗ್ ಬಂದವ್ರು ಭಕ್ತರಿಗೆ? ಈ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ಬಹಳ ಕ್ರೌಡ್ ಇದೆ ಸರ್. ಜನ ನಾವು ಡಬಲ್ ಆಗಿದೆ. ನಾವು ಹೋದ ವರ್ಷ 8,000 ಅಂತ ಮಾಡೋಣ ಅಂತ ಇದ್ವಿ. ಈಗ ನೋಡುವ 10,000-12,000 ಜನ ಆಗ್ತಾರೆ. ಸರ್, ಏನಕ್ಕೆ ಈ ತರ ಮಾಡಬೇಕು ಅಂತ ಅನ್ನಿಸ್ತು ಅಂತ? ಸರ್, ಜನದ ಉದ್ದೇಶ ಏನಂದ್ರೆ ನಾವು ಎಲ್ಲ ಚೌಡವರು, ಡೆಕೋರೇಷನ್ ಅವರು, ಅಡುಗೆಯವರು ಎಲ್ಲರೂ ಸಹ ಒಂದು ಮಾಡೋಣ, ಜನಕ್ಕೊಂದು ಅನುದಾನ ಮಾಡೋಣ ಚಾಮುಂಡೇಶ್ವರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. 2,000ದಿಂದ ಸ್ಟಾರ್ಟ್ ಮಾಡೋದು ಈಗ ಒಂದು 1,000 ಜನಕ್ಕೆ ಬಂದಿದೆ. ಇದೇ ತರ ನಮ್ಗೆ ತಾಯಿ ಎಲ್ಲರಿಗೂ ಸಹ ಚಾಮುಂಡೇಶ್ವರಿ ಆಷಾಢ ಮಾಸ ನಂಜನಗೂಡು ಎಲ್ಲರಿಗೂ ಸಹ ಇದೇ ರೀತಿ ಸಹಕರಿಸಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಮಾಡಲಿ. ಬರೋ ವರ್ಷ ಆದಷ್ಟು ಇನ್ನೂ ಮುಂದೆ ತಗೊಂಡು ಜನಕ್ಕೆ ಅನುದಾನ ಮಾಡೋಣ.